ಹಲೋ ಮಕ್ಕಳ, ನಾನಿವತ್ತು ನಿಮಗೆ ಒಂದು ಒಳ್ಳೆ ಕಥೆನ ತಗೊಂಡು ಬಂದಿದ್ದೀನಿ. ನಾನಂತೂ ಕತೆ ಹೇಳೋಕ್ಕೆ ರೆಡಿ ಇದ್ದೀನಿ. ಕೇಳೋದಕ್ಕೆ ನೀವು ರೆಡಿ ಇದ್ದೀರಾ? ಕಥೆಯ ಟೈಟಲ್ ಏನು ಗೊತ್ತಾ? ದೇವರಿಲ್ಲದ ಸ್ಥಳವಿಲ್ಲ. ನಿಜ ಅಲ್ವಾ? ದೇವರೆಲ್ಲ ಕಡೆ ಇದ್ದಾರೆ. ಒಬ್ಬ ವಿದ್ಯಾವಂತ ಬಾಲಕ, ಇನ್ನೊಬ್ಬ ವಿದ್ಯಾವಂತನಲ್ಲದ ಬಾಲಕ. ಇಬ್ಬರೂ ಕೂಡ ಒಮ್ಮೆ ಜ್ಞಾನ ದೀಕ್ಷೆ ಪಡೆಯೋದಕ್ಕೋಸ್ಕರ ಆತ್ಮಸಿದ್ಧಿ ಪಡೆದ ಮಹಾತ್ಮರ ಬಳಿ ಬಂದರು. ನಮಗೆ ಜ್ಞಾನ ದೀಕ್ಷೆ ಕರುಣಿಸಿರೆಂದು ಗುರುಗಳಲ್ಲಿ ಬೇಡಿಕೊಂಡರು. ಆಗ ಮಹಾತ್ಮರು ಇಬ್ಬರಿಗೂ 2 ಅಕ್ಕಿಗಳನ್ನ ಕೊಟ್ಟು, ಇಬ್ಬರು ಬೇರೆ ಬೇರೆಯಾಗಿ ಹೋಗಿ ಯಾರೂ ನೋಡದ ಸ್ಥಳದಲ್ಲಿ ಇವುಗಳನ್ನ ಕೊಂದು ತನ್ನಿ ಎಂದರು. ಆಗ ಆ ವಿದ್ಯಾವಂತ ಬಾಲಕ ತಟ್ಟನೆ ಒಂದು ಮರದ ಹಿಂದೆ ಹೋಗಿ ಆ ಹಕ್ಕಿಯ ಕತ್ತನ್ನು ಇಸುಕಿ ಕೊಂದು ತಂದನು. ಇನ್ನೊಬ್ಬ ಬಾಲಕ ನಿರ್ಜನ ಪ್ರದೇಶಕ್ಕೆ ಹೋದ. ಆಗ ಅವನಿಗೆ ಯೋಚನೆ ಬಂತು, ನಾನು ಈ ಹಕ್ಕಿಯನ್ನು ಕೊಲ್ಲಲು ಹೋದರೆ ಇದು ನನ್ನನ್ನೇ ನೋಡುತ್ತಿದೆ, ನಾನು ಇದನ್ನೇ ನೋಡುತ್ತಿದ್ದೇನೆ. ನೋಡುವವರು ನಾವಿಬ್ಬರಾದರೂ ಮೂರನೆಯವನಾದ ಪರಮಾತ್ಮ ನಮ್ಮಿಬ್ಬರನ್ನು ನೋಡುತ್ತಿರುತ್ತಾನೆ. ಮಹಾತ್ಮರು ನಮಗೆ ಆಜ್ಞೆ ಮಾಡಿರುವುದು ಯಾರೂ ನೋಡದ ಕಡೆ ಕೊಲ್ಲಿ ಎಂದು. ಹೀಗೆ ಯೋಚಿಸಿ ಆ ವಿದ್ಯಾವಂತನಲ್ಲದ ಬಾಲಕ ಕೊನೆಗೆ ಆ ಅಕ್ಕಿಯನ್ನು ಹಾಗೇ ತಂದಿಟ್ಟು, ಮಹಾತ್ಮರೇ, ಯಾರೂ ನೋಡದಂತಿರುವ ಸ್ಥಳ ನನಗೆಲ್ಲೂ ದೊರೆಯಲಿಲ್ಲ. ಪರಮಾತ್ಮ ಎಲ್ಲೆಲ್ಲೂ ಇದ್ದು ಎಲ್ಲವನ್ನೂ ನೋಡುತ್ತಿದ್ದಾನೆ ಅಲ್ಲವೇ ಎಂದು ಕೇಳಿದ. ಮಹಾತ್ಮರು ಅವನ ಮಾನವೀಯತೆ ಹಾಗೂ ದೇವರಲ್ಲಿರುವ ನಂಬಿಕೆಗೆ ಮೆಚ್ಚಿ ಅವನಿಗೆ ಜ್ಞಾನದೀಕ್ಷೆಯನ್ನು ನೀಡಿದರು. ಇನ್ನೊಬ್ಬ ಬಾಲಕನಿಗೆ ನೀನು ದೀಕ್ಷೆಗೆ ಅರ್ಹನಲ್ಲ ಎಂದು ಹಿಂತಿರುಗಿ ಕಳುಹಿಸಿದರು. ಪರಮಾತ್ಮ ಎಲ್ಲೆಡೆಯೂ ಎಲ್ಲರ ಆತ್ಮದಲ್ಲಿಯೂ ಇದ್ದಾನೆ, ಎಲ್ಲವನ್ನೂ ನೋಡುತ್ತಿರುತ್ತಾನೆ ಎಂದು ನಾವು ತಿಳಿದುಕೊಳ್ಳಬೇಕು. ಆಗ ನಾವು ಯಾವುದೇ ಪಾಪವನ್ನಾಗಲಿ ದುಷ್ಕೃತ್ಯವನ್ನಾಗಲಿ ಮಾಡೆವು ಅಲ್ವಾ ಮಕ್ಕಳ? ಕತೆ ನಿಮಗೆಲ್ಲ ಇಷ್ಟ ಆಯಿತು ಅಲ್ವಾ ಮಕ್ಕಳ? ಮತ್ತೊಂದು ಹೊಸ ಕಥೆಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಿಮಗೆ ಯಾವ ಸ್ಟೋರಿ ಬೇಕು ಅಂತ ನನಗೆ ಒಂದು ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದೇ ಸ್ಟೋರಿನ ನಿಮ್ಮ ಮುಂದೆ ತರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.